ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ನೋಡ್ರಿ. ಸ್ಪೆಷಲ್ ಆಗಿ ಇದು ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸ್ವೀಟ್ ರೆಸಿಪಿ ಅದ. ಇಷ್ಟು ಈಸಿ ಆದ ರೆಸಿಪಿ 5 ನಿಮಿಷ ಹತ್ತದಲ್ಲೇ ಒಂದು 5ರಿಂದ 10 ನಿಮಿಷದೊಳಗಡೆ ಮಾಡುವ ರೆಸಿಪಿ ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಂಡು ನೋಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ, ನೋಡೋಕ್ಕೆ ಬರುತ್ತೆ. ಬರ್ರಿ ಮಾಡೋ ವಿಧಾನ. ಬೇಕಾದ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ರವೆ, ಸಣ್ಣ ರವೆ, ಎಣ್ಣೆ, ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಒಂಚೂರು ಉಪ್ಪು, ಇದು ಒಣ ಕೊಬ್ಬರಿ, ಆಮೇಲೆ ನೋಡಿ ಎರ್ಜಿ ಇಟ್ಕೊಂಡಿರೋದು ಇದು ಕೊಬ್ಬರಿ. ಇದು ಫುಡ್ ಕಲರು. ಇದಕ್ಕೆ ಕೇಸರಿ ಭಾತ್ ಎಲ್ಲ ಮಾಡೋಕ್ಕೆಲ್ಲ ಹಾಕ್ತೀವಿ, ಯೂಸ್ ಮಾಡ್ತೀವಲ್ಲ ಅದು. ಇವಾಗ ಹಿಟ್ಟು ತೊಗೊಳ್ಳೋಣ. ಮಾಡೋ ವಿಧಾನ: ಹಿಟ್ಟು ತೊಗೊಂಡು ಎರಡು ಕಪ್ ಹಾಕೋಣ. ರವೆ ಹಾಕಿ 2 ಚಮಚ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ತೋರಿಸಿಲ್ಲ, ಆದರೆ ಇದು ಹಾಕಿದ್ದೀವಿ ನೋಡಿ. ಸ್ಕಿಪ್ ಆಗಿದೆ ವಿಡಿಯೋ. ಇದು ಬಾದಾಮ್ ಪೌಡ್ರ್ ಇರುತ್ತಲ್ಲ, 2 ಪ್ಯಾಕೆಟ್ ಆಗಿದ್ದೀನಿ, 10 ರೂಪಾಯಿದು. ಆಮೇಲೆ ಸ್ವಲ್ಪ ತುಪ್ಪ. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಿಕ್ಸ್ ಮಾಡಿ, ಇದು ಏಲಕ್ಕಿ ಪುಡಿ ಹಾಕಿರಲಿಲ್ಲ, ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪು. ಇದು ಫುಡ್ ಕಲರು. ಇದಕ್ಕೆ ಕೇಸರಿ ಭಾತ್ ಮಾಡೋಕ್ಕೆಲ್ಲ ಹಾಕ್ತೀವಲ್ಲ ಆ ಕಲರ್ ಒಂಚೂರು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಕಲರ್ ಆಗಬಾರ್ದು, ಡಾರ್ಕ್ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿರಬೇಕು ಕಲರ್ ಹಾಕಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಕಲಿಸ್ಕೋಬೇಕು. ಇವಾಗ ಈ ಥರ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ರಿ, ಚಪಾತಿ ಹಿಟ್ಟು ಥರ ನಾದ್ಕೊಂಡು. ನೋಡಿರಿ, ಇಷ್ಟು ಈ ಹಿಟ್ಟು ಎಲ್ಲ ನಾದಿಟ್ಟಿದ ಮೇಲೆ ಇಷ್ಟು ಕಲರ್ ಬಂದಿರುತ್ತೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಈ ಕಡೆ ಇನ್ನೊಂದು ಪಾತ್ರೆ ತೊಗೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಸಕ್ಕರೆ ತೊಗೊಳ್ಳೋಣ. ಇವಾಗ ಮೊದಲಿಗೆ ಸಕ್ಕರೆ ನೋಡಿ ಒಂದು 2.5 ಗ್ಲಾಸ್ ಹಾಕ್ತಾಯಿದ್ದೀನಿ. ಗ್ಲಾಸಿಂದ ಇದು ಮೈದಾ ಏನು ತೊಗೊಂಡಿದ್ವಿ, ರವೆ ಮೈದಾ, ಅದೇ ಅಳತೆಯಲ್ಲಿ 2 ಅಂದರೆ ಜಾಸ್ತಿ ಸ್ವೀಟ್ ಬೇಕಂದರೆ 3 ಗ್ಲಾಸ್ ಹಾಕಿ ಇದಕ್ಕೆ ಅದು ಸಕ್ಕರೆ ಮುಳುಗೋಷ್ಟು ನೀರು ಹಾಕಿ ಇದನ್ನು ಪಾಕ ಬರೋವರೆಗೂ ಒಂದು ಎಳೆ ಪಾಕ ಗ್ಯಾಸ್ ಆನ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಹಿಂಗೆ ಕೈ ತಿರುಗಿಸ್ಬೇಕು. ತಿರುಗಿಸಿದ ಮೇಲೆ ಒಂದು ಎಳೆ ಪಾಕ ಬರೋವರೆಗೂ ಪಾಕ ಬಂದಾಯಿತು. ಕೆಳಗಡೆ ಇಳಿಸಿ ಈ ಕಡೆ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಸಕ್ಕರೆ ಪಾಕ ಪೂರ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು. ಈ ಹಿಟ್ಟು ನೋಡಿ ನೆನ್ಕೊಂಡೈತೆ, ಎಷ್ಟು ಸಾಫ್ಟ್ ಆಗೈತೆ ನೋಡಿ ಅದು. ಇವಾಗ ಇದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಮಾಡ್ಕೊಂಡು ಉಳ್ಳಿ ಕಡಿಯೋಣ. ನಾವು ಉಳ್ಳಿ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ನೋಡಿ, ಇಷ್ಟಿಷ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಟ್ಟಿಸಿ ಹಿಂಗೆ ಅಗಲವಾಗಿ ಮಾಡಿ ಇಟ್ಕೋಬೇಕು. ಇವಾಗ ಈ ಉಳ್ಳಿನೊಂದು ತೊಗೊಂಡು ಹಿಟ್ಟು ಹಚ್ಬಿಟ್ಟು ಈ ಥರ ಲಟ್ಟಿಸ್ಕೋಬೇಕು. ದಂಡಿಗೆ ಎಡ್ಜಿಗೆ ನಾವು ದಂಡಿ ಅಂತೀವಿ. ದಂಡಿಗೆ ಮಾಡಬೇಕು, ಲಟ್ಸ್ಕೋಬೇಕು. ಅಂದ್ರೆ ಇವು ಚೆನ್ನಾಗಿರ್ತಾವೆ, ಇಲ್ಲಾಂದ್ರೆ ಸರಿ ಬರಲ್ಲ. ಇವಾಗ ತುಪ್ಪ ಹಚ್ಬಿಟ್ಟು ಈ ಥರ ಸವರ್ಕೊಳ್ರಿ. ಚಪಾತಿ 3 ಮೂಲೆ ಚಪಾತಿ ಮಾಡ್ತೀವಲ್ಲ ಆ ಥರ ಮಡಚ್ಕೊಂಡು ಈ ಕಡೆ ಲಾಸ್ಟ್ ಎಡ್ಜಿಗೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಈ ಲಟ್ಟಣಿಗೆಯಿಂದ ಮೂಲೆಗೆ ಒಂಚೂರು ಪ್ರೆಸ್ ಮಾಡ್ಬೇಕು ಲೈಟಾಗಿ. ಭಾರ ಹಾಕ್ಬೇಡ್ರಿ, ಜಾಸ್ತಿ ವಜನ್ ಹಾಕ್ಬೇಡ್ರಿ.
ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ತುಪ್ಪ ಸವರಿಬಿಟ್ಟು ಈ ಥರ ಒಂದು ಕಡೆ ಫೋಲ್ಡ್ ಮಾಡ್ಕೊಳ್ರಿ. ಇವಾಗ ಈ ಥರ ಒಂದು ಸೈಡ್ ಫೋಲ್ಡ್ ಮಾಡಿ ಇದೊಂದು ಚೂರು ತುಪ್ಪ ಸವರಿ. ನೀವು ಎಣ್ಣೆನಾದರೂ ಸವರ್ಬೋದು, ತುಪ್ಪನಾದರೂ ಸವರ್ಬೋದು, ಯಾವುದಾದ್ರೂ ಸವರ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಮಾಡಿ ಈ ಕಡೆ ಮೂಲೆಗೆ ಮಾತ್ರ ನೋಡಿ, ಮಧ್ಯೆ ಮಾತ್ರ ಹಿಂಗೆ ಓಪನ್ ಇರಬೇಕು. ಎಷ್ಟು ಇದು ಮಾಡಬೇಕು, ತೆಗಿಬೇಕು. ಹಾಕಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ. ಈಗ ಎಣ್ಣೆ ಬಿಸಿಯಾಗಿದೆ ನೋಡ್ಕೊಳ್ಳೋಣ. ಬಿಸಿಯಾಗಿದೆ, ಹಿಂಗೆ ಹಿಟ್ಟು ಹಾಕಿದ ತಕ್ಷಣ ಮೇಲ್ಗಡೆ ತೇಲ್ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಇದನ್ನು ತೆಗೆದುಬಿಡೋಣ. ಇವಾಗ ಇವೆಲ್ಲ ರೆಡಿ ಮಾಡಿ ಏನು ಇಟ್ಕೊಂಡಿದ್ವಲ್ಲ ಅವನ್ನ ತೊಗೊಂಡು ಎಣ್ಣೆಯಲ್ಲಿ ಒಂದೊಂದೇ ಬಿಡೋಣ. ನಿಧಾನಕ್ಕೆ ಎಣ್ಣೆ ಬಿಸಿ ಇರ್ತದೆ ನೋಡ್ಕೊಂಡು ಬಿಡ್ರಿ. ಗ್ಯಾಸು ಮೀಡಿಯಮಲ್ಲಿರಲಿ, ತುಂಬ ಹೈ ಇಡಬೇಡ್ರಿ, ಯಾಕಂದರೆ ಇದು ಒಳಗಡೆ ಕರೆದಿರಲ್ಲ. ಇದು ಚೆನ್ನಾಗಿ ಒಳಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಗ್ಯಾಸ್ ಮೀಡಿಯಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಗ್ಯಾಸ್ ಲೋ ಇಟ್ಕೊಂಡು ಮಾಡ್ಕೊರಿ. ನೋಡಿರಿ, ಇಷ್ಟು ರೆಡಿ ಆಯ್ತು. ಯಾವ ಥರ ಪದ್ರ ಬಂದೈತಿ. ಇನ್ನೊಂದು ಬ್ಯಾಚ್ ಕರಿಯೋದು ತೋರಿಸ್ತೀನಿ ನೋಡಿರಿ. ಇವಾಗ ಇಷ್ಟು ರೆಡಿ ಆಯ್ತಲ್ಲ, ತಿರುಗಿಸಿ ಹಾಕಬೇಕು. ಮತ್ತು ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ಇದು ನಾನು ಮಾಡಿದ್ದು ನೋಡಿರಿ. ಇಷ್ಟು 2 ಬ್ಯಾಚ್ ಕರೆದಿದ್ದು ಇಷ್ಟು ರೆಡಿ ಆಯಿತು. ಮಧ್ಯೆ ಹೆಂಗೆ ಪದ್ರ ಬಂದೈತೆ ನೋಡಿ, ಈ ಥರ ಬರುತ್ತೆ. ಇವಾಗ ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಾಗಿದೆ. ಇದು ಬಿಸಿ ಇರುವಾಗೆ ಹಾಕಿ, ಪಾಕ ಮಾತ್ರ ತಣ್ಣಗಿರಲಿ. ಇದು ಕರೆದ ತಕ್ಷಣ ಬಿಸಿದೇ ಹಾಕಬೇಕು. ಈ ಥರ ಒಂದು ಚಮಚದಿಂದ ಹಿಂಗೆ ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೊರಿ. ಒಂದು ಅರ್ಧ ಸೆಕೆಂಡ್ ಬಿಟ್ಟರೆ ಸಾಕು, ಅದು ಜ್ಯೂಸ್ ಎಲ್ಲ ಇರ್ಕೊಂಬಿಡುತ್ತೆ. ಇವಾಗ ತೆಗೆದು ಬೇರೆ ಕಡೆ ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಪದ್ರ ಆಗಿರೋ ಬಾದಾಮ್ ಪುರಿ. ತುಂಬ ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ಥರ ಬಂದಿದೆ. ನೋಡಿ ಎಷ್ಟು ರೆಡಿ ಆಗುತ್ತೆ. ಇವಾಗ ಕೊಬ್ಬರಿ ಏನು ಎರ್ಜಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಮೇಲ್ಗಡೆ ಈ ಥರ ಹಾಕಬೇಕು. ಇಷ್ಟು ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಎಷ್ಟು ಟೇಸ್ಟ್ ಜ್ಯೂಸಿ ಆಗಿರ್ತದೆ, ಸ್ಪೈಸಿ ಇರ್ತದೆ, ಕ್ರಿಸ್ಪಿಯಾಗಿರ್ತದೆ. ಬಾಯಲ್ಲಿಟ್ಟರೆ ಕಡ್ರ್ ಸೌಂಡ್ ಬರ್ತದೆ. ಕಚ್ಚಿದರೆ ಅದು ಸ್ವೀಟಿಂದು ಪಾಕದ್ದು ಇದು ಬರ್ತದೆ. ತುಂಬ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ರೆಸಿಪಿನ ನೋಡಿದ ಮೇಲೆ ಇಷ್ಟೊತ್ತು ಪೂರ್ತಿ ವಿಡಿಯೋ ನೋಡಿದ್ದೀರಾ. ಕಮೆಂಟ್ ಹೇಗಿತ್ತಂತ ಕಮೆಂಟ್ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿ. ಧನ್ಯವಾದಗಳು.